ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತು ಒಂದು ಸಿಂಪಲ್ ಆಗಿರೋವಂಥ ಸ್ಯಾರಿ ಕುಚ್ಚು ಡಿಸೈನ್ನ ಹೇಗೆ ಹಾಕೋದು ಅಂತೇಳಿ ನೋಡೋಣ. ಅದಕ್ಕೂ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬನ್ನಿ ಈ ಕುಚ್ಚನ್ನ ಸ್ಟಾರ್ಟ್ ಮಾಡೋಣ. ಈ ಸ್ಯಾರಿ ಕುಚ್ಚು ಡಿಸೈನ್ ಹಾಕೋಕ್ಕೆ ನಾನು ಇಲ್ಲಿ 6 ಎಳೆ ದಾರ ತೊಗೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಬಳಸ್ತಿರೋವಂಥದ್ದು ನೀಡಲ್ ನಂಬರ್ 10 0.75 mm ಕ್ರೋಶ. ಬನ್ನಿ ಕುಚ್ಚನ್ನ ಸ್ಟಾರ್ಟ್ ಮಾಡೋಣ. ಹೀಗೆ ಬಟ್ಟೆಗೆ ಸಪೋರ್ಟ್ ಮಾಡಿಕೊಂಡು ಫಸ್ಟ್ ಒಂದು ಲಾಕ್ ಮಾಡ್ಕೋಬೇಕು. ನೋಡಿ, ಹೀಗೆ ಒಂದು ಸಿಂಗಲ್ ಲಾಕ್ ಮಾಡ್ಕೋಬೇಕು. ನಂತರ ಅದ್ರ ಪಕ್ಕನೇ ಇನ್ನೊಂದು ಸಿಂಗಲ್ ಲಾಕ್. ಹೀಗೆ 2 ಸಿಂಗಲ್ ಲಾಕ್ನ ಹಾಕೋಬೇಕು. ಈ 2 ಸಿಂಗಲ್ ಲಾಕ್ ಆದಮೇಲೆ ನಾನಿಲ್ಲಿ 2 ಚೈನ್ನ ಹಾಕೊಳ್ತೀನಿ. 2 ಚೈನ್ ಹಾಕಿ ನೆಡಲ್ ಮೇಲೆ ದಾರ ತಂದು ಸ್ವಲ್ಪ ಗ್ಯಾಪ್ ಬಿಟ್ಟು ಅಲ್ಲಿ ಒಂದು ಡಬಲ್ ಕ್ರೋಶೆಟ್ ಕಂಬನ ಹಾಕೋಬೇಕು. ನೋಡಿ, ನಿಡಲ್ ಮೇಲೆ 3 ದಾರ ಕಾಣ್ತಿದೆ ಅಲ್ಲ, 2ಕ್ಕೆ 1 ಹಾಗೆ 2ಕ್ಕೆ 1. ಇಲ್ಲಿ 2 ಚೈನ್ ಯಾಕೆ ಹಾಕ್ತೆ ಅಂತ ಹೇಳಿದ್ರೆ ನಾನೀಗ ಪಿಕಾಟ್ ಡಿಸೈನ್ ಮಾಡ್ತೀನಿ, ಹಾಗಾಗಿ ಅದಕ್ಕೆ ಸ್ವಲ್ಪ ಗ್ಯಾಪ್ ಬೇಕಲ್ಲ, ಹಾಗಾಗಿ ಅಷ್ಟೇ. ಈಗ ನೋಡಿ, ಮತ್ತೆ 3 ಚೈನ್ ಹಾಕೊಳ್ಳೋಣ. 3 ಚೈನ್ ಹಾಕಿ ಇಲ್ಲಿ ಗ್ಯಾಪ್ ಇದೆ ಅಲ್ಲ, ಕಂಬ ಹಾಕಿದ್ವಲ್ಲ, ಅದ್ರ ಪಕ್ಕ ಹೋಗಿ ಒಂದು ಪಿಕಾಟ್ಸ್ನ ಹಾಕೊಳ್ಳೋದು. ಹಾಗಾಗಿ ನಾನು ಇಲ್ಲಿ ಗ್ಯಾಪ್ ಬೇಕು, ಅದಕ್ಕೋಸ್ಕರ ನಾನು ಇಲ್ಲಿ 2 ಚೈನ್ನ ಹಾಕ್ಕೊಂಡಿದ್ದು. ಮತ್ತು ನಿಡಲ್ ಮೇಲೆ ದಾರ ತಂದು ಅದ್ರ ಪಕ್ಕ ಒಂದು ಹೀಗೆ ನಿಡಲ್ ಮೇಲೆ ದಾರ ತಂದು ಅದ್ರ ಪಕ್ಕ ಹೋಗಿ ಹೀಗೆ ಒಂದು ಡಬಲ್ ಕ್ರೋಶೆಟ್ ಕಂಬನ ಹಾಕೋಬೇಕು. ಮತ್ತು 3 ಚೈನ್ನ ಹಾಕ್ಕೊಳ್ತೀನಿ. 3 ಚೈನ್ ಹಾಕಿ ಕಂಬ ಹಾಕಿದ್ವಲ್ಲ, ಅದ್ರ 2 ಕಂಬದ ಗ್ಯಾಪ್ ಇದೆಯಲ್ಲ, ಅಲ್ಲಿ ಹೋಗಿ ಒಂದು ಪಿಕಾಟ್ಸ್ನ ಹಾಕ್ಕೊಳ್ಳೋದು. ನೋಡಿ, ಹೀಗೆ ಮತ್ತೆ ನಿಡಲ್ ಮೇಲೆ ದಾರ ತಂದು ಅದ್ರ ಪಕ್ಕ ಮತ್ತೆ ಇನ್ನೊಂದು ಡಬಲ್ ಕ್ರೋಶೆಟ್ ಕಂಬನ ಹಾಕ್ಕೊಳ್ತೀನಿ. 2ಕ್ಕೆ 1 ಹಾಗೆ 2ಕ್ಕೆ 1. ಮತ್ತೆ 3 ಚೈನ್ ಹಾಕ್ಕೊಳ್ಳೋದು. ಈ ಕಂಬದ ಪಕ್ಕ ಇರೋಂತಹ ಗ್ಯಾಪಿಗೆ ಹೋಗಿ ಹೀಗೆ ಒಂದು ಲಾಕ್ ಮಾಡ್ಕೊಳ್ಳೋದು. ಸೊ ನೋಡಿ, ಇಲ್ಲಿ ಒಂದು ಪಿಕಾಟ್ಸ್ ಫಾರ್ಮೇಷನ್ ಆಗುತ್ತೆ. ಸೊ ನಾನಿಲ್ಲಿ 3 ಪಿಕಾಟ್ಸ್ ಹಾಕಿದ್ದೀನಿ ಅಲ್ಲ, ಡಬಲ್ ಕ್ರೋಶೆಟ್ ವಿತ್ ಪಿಕಾಟ್ಸ್. ನಂತರ ನೋಡಿ, ಈಗ ಸ್ವಲ್ಪ ದಾರನ ತೆಗೆದು ನಾನೀಗ ಬೀಡ್ಗಳನ್ನ ಇನ್ಸರ್ಟ್ ಮಾಡ್ತೀನಿ. ನಾನಿಲ್ಲಿ ಕಾಪರ್ ಕಲರ್ ಬೀಡನ್ನ ಬಳಸ್ತಾ ಇದ್ದೀನಿ. ನೋಡಿ, ಹೀಗೆ 5 ಬೀಡನ್ನ ತಗೊಂಡಿದ್ದೀನಲ್ಲ, ಈ 5 ಬೀಡನ್ನ ಅಷ್ಟೇ ಈ ದಾರದೊಳಗೆ ಇನ್ಸರ್ಟ್ ಮಾಡಬೇಕು. ನೋಡಿ, ಹೀಗೆ ಇನ್ಸರ್ಟ್ ಮಾಡಿದ್ಮೇಲೆ ಒಂದು ಬೀಡ್ ಲಾಕ್ನ ಮಾಡ್ಕೋಬೇಕು. ನೋಡಿ, ಫಸ್ಟಿಗೆ ಬೀಡ್ ಲಾಕ್ ಮಾಡಿದ ತಕ್ಷಣ ನಮಗೆ ಅದು ಹೀಗೆ ಸ್ಟಾರ್ ಶೇಪಲ್ಲಿ ಬರುತ್ತೆ. ಹೀಗೆ ಬೀಡ್ ಲಾಕ್ ಮಾಡಿದ ಕೂಡಲೇ ಇಲ್ಲಿ ಪಿಕಾಟ್ಸ್ ಇದೆಯಲ್ಲ, ಇಲ್ಲಿ ಒಂದು ಗ್ಯಾಪ್ ಕಾಣ್ತಿದೆ ನೋಡಿ, ಈ ಗ್ಯಾಪಿಗೆ ಹೋಗಿ ಒಂದು ಲಾಕ್ನ ಮಾಡ್ಕೊಳ್ಳೋವಂಥದ್ದು. ಅಲ್ಲಿ ಹೋಗಿ ಹೀಗೆ ಒಂದು ಲಾಕ್ ಮಾಡ್ಕೊಳ್ತೀನಿ. ಆಗ ನಿಮಗೆ ಈ ಬೀಡ್ ಸ್ಟಿಫ್ ಆಗಿ ಬರುತ್ತೆ, ಯಾವುದೇ ಕಾರಣಕ್ಕೂ ಮೂಮೆಂಟ್ ಇರೋದಿಲ್ಲ. ನಂತರ ಮತ್ತೆ ನಿಡಲ್ ಮೇಲೆ ದಾರ ತಂದು ಸ್ವಲ್ಪ ಗ್ಯಾಪ್ ಇಟ್ಟು ಅದ್ರ ಪಕ್ಕನೇ ಒಂದು ಡಬಲ್ ಕ್ರೋಶೆಟ್ ಕಂಬನ ಹಾಕ್ಕೊಳ್ತೀನಿ. ಮತ್ತೆ 3 ಚೈನ್ ಹಾಕೊಳ್ಳೋದು. ಕಂಬದ ಪಕ್ಕ ಇರೋಂತಹ ಗ್ಯಾಪಿಗೆ ಹೋಗಿ ಒಂದು ಲಾಕ್ ಮಾಡ್ಕೊಳ್ಳೋದು. ನೋಡಿ, ಇದೀಗ ಸ್ಟಿಫ್ ಆಗಿ ಬರುತ್ತೆ. ನಾನಿಲ್ಲಿ 3 ಡಬಲ್ ಕ್ರೋಶೆಟ್ ವಿತ್ ಪಿಕಾಟ್ಸ್ ಹಾಕಿದ್ಮೇಲೆ ನಾನಿಲ್ಲಿ 5 ಬೀಡನ್ನ ಹಾಕಿದ್ದೀನಿ. ಸೊ ಹೀಗೆ ನಾವು ಡಬಲ್ ಕ್ರೋಶೆಟ್ ವಿತ್ ಪಿಕಾಟ್ಸ್ನ ಕಂಟಿನ್ಯೂ ಮಾಡ್ತಾ ಹೋಗೋದು. ನೋಡಿ, ಡಬಲ್ ಕ್ರೋಶೆಟ್ ಆಯ್ತಲ್ಲ. ಈಗ 3 ಚೈನ್ನ ಹಾಕ್ಕೊಳ್ಳೋಣ. 3 ಚೈನ್ ಹಾಕಿ
ಈ ಕಂಬದ ಪಕ್ಕ ಇರೋವಂಥ ಗ್ಯಾಪಿಗೆ ಹೋಗಿ ಒಂದು ಲಾಕ್ ಮಾಡ್ಕೊಳ್ತೀನಿ. ಮತ್ತು ನೀಡಲ್ ಮೇಲೆ ದಾರ ತಂದು ಒಂದು ಡಬಲ್ ಕ್ರೋಶೆಟ್ ಕಂಬನ ಹಾಕ್ಕೋಬೇಕು. 2ಕ್ಕೆ 1, 2ಕ್ಕೆ 1, ಮತ್ತು 3 ಚೈನ್ ಹಾಕ್ಕೊಳ್ಳೋದು. ಈ ಕಂಬದ ಪಕ್ಕ ಗ್ಯಾಪ್ ಇದೆಯಲ್ಲ ಗ್ಯಾಪು, ಅಲ್ಲಿ ಹೋಗಿ ಒಂದು ಲಾಕ್ ಮಾಡ್ಕೊಳ್ಳೋದು. ಸೊ ಇಲ್ಲಿ ಒಂದು ಪಿಕಾಟ್ಸ್ ಫಾರ್ಮೇಷನ್ ಆಗುತ್ತೆ. ಮತ್ತು ನೀಡಲ್ ಮೇಲೆ ದಾರ ತಂದು ಅದ್ರ ಪಕ್ಕನೇ ಹೋಗಿ ಒಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ತೀನಿ. ಮತ್ತು 3 ಚೈನ್ ಹಾಕ್ಕೊಳ್ಳೋದು. ಆ ಕಂಬದ ಪಕ್ಕ ಗ್ಯಾಪ್ ಇದೆಯಲ್ಲ ಅಲ್ಲಿ ಹೋಗಿ ಒಂದು ಲಾಕ್ ಮಾಡ್ಕೊಳ್ತೀನಿ. ಸೊ ಆಗ ನಮಗೆ ಒಂದು ಪಿಕಾಟ್ಸ್ ಫಾರ್ಮೇಷನ್ ಆಗುತ್ತೆ. ಮತ್ತು ನೀಡಲ್ ಮೇಲೆ ದಾರ ತರೋದು, ಅದ್ರ ಪಕ್ಕ ಇರುವಂಥ ಗ್ಯಾಪಿಗೆ ಹೋಗಿ ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋದು. ಮತ್ತು 3 ಚೈನ್ ಹಾಕೋದು. ಆ ಕಂಬದ ಪಕ್ಕ ಇರುವಂಥ ಗ್ಯಾಪಿಗೆ ಹೋಗಿ ಪಿಕಾಟ್ಸ್ನ ಹಾಕ್ಕೊಳ್ಳೋದು. ನೋಡಿ ಈಗ ಒಟ್ಟು 5 ಪಿಕಾಟ್ಸ್ ಆಯ್ತಲ್ವ. ಸೊ ನಾನಿಲ್ಲಿ ಬೇಕಾದರೆ ನೀವು ಕುಚ್ಚು ಕಟ್ಬೋದು ಅಂತ ಅಲ್ವಾ. ಸೊ ನಾನು ಕುಚ್ಚು ಕಟ್ಟಿ ಕೂಡ ತೋರಿಸ್ತೀನಿ. ನಿಮಗೆ ಕುಚ್ಚು ಕಟ್ಟೋದು ಬೇಡ ಅಂತ ಹೇಳಿದ್ರೆ ನಾನು ಈಗ ಮಾಡುವಂಥದ್ದನ್ನ ಸ್ಕಿಪ್ ಮಾಡಿ. ಅಂದರೆ ನೋಡಿ ಕುಚ್ಚು ಕಟ್ಟೋಕ್ಕೋಸ್ಕರ ನಾನಿಲ್ಲಿ 2 ಚೈನ್ನ ಹಾಕ್ಕೊಳ್ತೀನಿ. ನಿಮಗೆ ಕುಚ್ಚು ಏನಾದರೂ ಬೇಡ ಅಂದರೆ ಇದೇ ರೀತಿ ಇಲ್ಲಿ 5 ಬೀಡನ್ನ ಇನ್ಸರ್ಟ್ ಮಾಡಿ ಲಾಕ್ ಮಾಡಿಕೊಂಡು ಮತ್ತು ಈ ಥರ 5 ಪಿಕಾಟ್ಸ್ ಹಾಕ್ಕೊಂಡು ಕಂಟಿನ್ಯೂ ಮಾಡ್ತಾ ಹೋಗೋದು. ಸೊ ಇಲ್ಲಿ ನಾನು ಕುಚ್ಚು ಹಾಕೋಕ್ಕೋಸ್ಕರ 2 ಚೈನ್ ಹಾಕಿದ್ದೀನಿ. ನೀಡಲ್ ಮೇಲೆ ದಾರ ತಂದು ಡಿಸ್ಟೆನ್ಸ್ ನೋಡಿ ಇಲ್ಲಿಗೆ ಒಂದು ಡಬಲ್ ಕ್ರೋಶೆಟ್ ಕಂಬನ ಹಾಕ್ಕೊಳ್ತೀನಿ. ಮತ್ತು 3 ಚೈನ್ ಹಾಕ್ಕೊಳ್ಳೋದು. ಆ ಕಂಬದ ಪಕ್ಕ ಹೋಗಿ ಒಂದು ಲಾಕ್ ಮಾಡ್ಕೊಳ್ಳೋದು. ಮೂರು ಚೈನ್ನ ಹಾಕಿ ಆ ಕಂಬದ ಪಕ್ಕ ಹೋಗಿ ಒಂದು ಲಾಕ್ ಮಾಡ್ಕೊಳ್ಳೋದು. ಸೊ ಹೀಗೆ ಪಿಕಾಟ್ಸ್ ಫಾರ್ಮೇಷನ್ ಆಯ್ತಲ್ವ. ಸೊ ನಾನು ಇದೇ ರೀತಿಯಲ್ಲಿ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಅಂದರೆ ಇದೇ ರೀತಿ ನಾನು ಇಲ್ಲಿ 5 ಡಬಲ್ ಕ್ರೋಶೆಟ್ ವಿತ್ ಪಿಕಾಟ್ಸ್ನ ಹಾಕ್ತೀನಿ. ಮತ್ತು ನೀಡಲ್ ಮೇಲೆ ದಾರ ತರೋದು, ಅದ್ರ ಪಕ್ಕ ಇರೋವಂಥ ಗ್ಯಾಪಿಗೆ ಹೋಗಿ ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋದು ಫಸ್ಟಿಗೆ. ನಂತರ 3 ಚೈನ್ನ ಹಾಕ್ಕೊಳ್ಳೋದು. ಆ ಕಂಬದ ಪಕ್ಕ ಗ್ಯಾಪ್ ಇರೋವಂತಹ ಜಾಗಕ್ಕೆ ಹೋಗಿ ಒಂದು ಲಾಕ್ ಮಾಡ್ಕೊಳ್ಳೋದು. ಅಂದರೆ ಒಂದು ಪಿಕಾಟ್ಸ್ನ ಹಾಕ್ಕೊಳ್ಳೋದು. ಈಗ 5 ಪಿಕಾಟ್ಸ್ ಆಯ್ತಲ್ವಾ. ಸ್ಟಾರ್ಟಿಂಗ್ ಮಾತ್ರ ನಾನಿಲ್ಲಿ 3 ಪಿಕಾಟ್ಸ್ನ ಹಾಕಿದ್ದೀನಿ. ನಂತರ ಎಲ್ಲ 5 ಪಿಕಾಟ್ಸ್ನ ಹಾಕಿರೋ ಅಂಥದ್ದು. ಸೊ ಈಗ ಥ್ರೆಡ್ನ ಸ್ವಲ್ಪ ಡ್ರ್ಯಾಗ್ ಮಾಡಿ ನಾನಿಲ್ಲಿ 5 ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಬೀಡ್ ಇನ್ಸರ್ಟ್ ಆಗಿದೆ ಅಲ್ಲ, ಬೀಡ್ ಇನ್ಸರ್ಟ್ ಆಗಿದ್ದ ಕೂಡಲೇ ಇಲ್ಲಿ ಬೀಡ್ ಲಾಕ್ನ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಮಾಡಿಕೊಂಡು ನೋಡಿ ಇನ್ನೊಂದ್ಸಲ ನೀಟಾಗಿ ತೋರಿಸ್ತೀನಿ. ಇಲ್ಲಿ ಒಂದು ಗ್ಯಾಪ್ ಕಾಣ್ತಿದೆ ಅಲ್ಲ, ಇಲ್ಲಿ ಹೋಗಿ ನಾವು ಒಂದು ಥ್ರೆಡ್ನ ತಂದು ಇಲ್ಲಿಂದ ಲಾಕ್ ಮಾಡೋ ಅಂಥದ್ದು. ಆಗ ನಮಗೆ 5 ಬೀಡು ಹೀಗೆ ಸ್ಟಾರ್ ಶೇಪಲ್ಲಿ ಚೆನ್ನಾಗಿ ಕಾಣುತ್ತೆ. ನೋಡಿ ಇಲ್ಲಿ ಅರ್ಥ ಆಯ್ತಲ್ವಾ. ಇದೇ ರೀತಿ ಡಿಸೈನ್ನ ಕಂಟಿನ್ಯೂ ಮಾಡೋ ಅಂಥದ್ದು. ನಿಮಗೆ ಕುಚ್ಚೇನಾದರೂ ಬೇಡ ಅಂತಿದ್ರೆ ಸೊ ಹೀಗೆ 5 ಬೀಡ್ ಹಾಕೋದು, 5 ಡಬಲ್ ಕ್ರೋಶೆಟ್ ವಿತ್ ಪಿಕಾಟ್ಸು, 5 ಬೀಡು ಡಬಲ್ ಕ್ರೋಶೆಟ್ ವಿತ್ ಪಿಕಾಟ್ಸು ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಹೀಗೆ ನೋಡಿ 5 ಬೀಡ್ ಹಾಕಿದ್ದೀನಿ ಅಲ್ವಾ. ಮತ್ತು ಈಗ ನೀಡಲ್ ಮೇಲೆ ದಾರ ತಂದು ಇಲ್ಲಿ ಒಂದು ಡಬಲ್ ಕ್ರೋಶೆಟ್ ಕಂಬನ ಹಾಕ್ಕೊಳ್ತೀನಿ. ಮತ್ತು 3 ಚೈನ್ ಹಾಕ್ಕೊಳ್ಳೋದು. ಈ ಕಂಬದ ಪಕ್ಕ ಇರುವಂಥ ಗ್ಯಾಪಿಗೆ ಹೋಗಿ ಒಂದು ಪಿಕಾಟ್ಸ್ನ ಹಾಕ್ಕೊಳ್ಳೋದು. ಮತ್ತು ನೀಡಲ್ ಮೇಲೆ ದಾರ ತರೋದು, ಸ್ವಲ್ಪ ಗ್ಯಾಪಿಗೆ ಒಂದು ಡಬಲ್ ಕ್ರೋಶೆಟ್ ಕಂಬನ ಹಾಕ್ಕೊಳ್ಳೋ ಅಂಥದ್ದು. ಮತ್ತು 3 ಚೈನ್ ಹಾಕ್ಕೊಳ್ಳೋದು. ಡಬಲ್ ಕ್ರೋಶೆಟ್ ಹಾಕಿದ್ವಲ್ಲ, ಆ ಕಂಬದ ಪಕ್ಕ ಹೋಗಿ ಹೀಗೆ ಒಂದು ಪಿಕಾಟ್ಸ್ನ ತೊಗೊಬರೋದು.
ತುಂಬ ಸಿಂಪಲ್ ಡಿಸೈನ್ ಅನ್ಬೋದು. ಇದು ಎಲ್ಲ ಥರ ಸ್ಯಾರಿಗೂ ಮ್ಯಾಚ್ ಆಗುತ್ತೆ. ತುಂಬ ಸಿಂಪಲ್ಲಾಗಿ ನೀವು ಸ್ಯಾರಿ ಕುಚ್ಚು ಡಿಸೈನ್ ಇಷ್ಟಪಡ್ತೀರಾ ಅಂತ ಹೇಳಿದ್ರೆ ಈ ಡಿಸೈನ್ನ ಪ್ರಿಫರ್ ಮಾಡ್ಬೋದು. ಅರ್ಧ ಗಂಟೆ ಒಳಗೆಲ್ಲ ನೀವು ಈ ಡಿಸೈನ್ನ ಸ್ಯಾರಿಗೆ ಹಾಕೊಬಿಡ್ಬೋದು. ತುಂಬಾ ಈಸಿ ಅಂತ ಅನ್ಬೋದು. ಇದನ್ನ ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು. ಜಸ್ಟ್ ಡಬಲ್ ಕ್ರೋಶೆಟ್ ಹಾಕೋಕ್ಕೆ ಗೊತ್ತಿರಬೇಕು. ಹಾಗೆ ಈ ಥರ ಚೈನ್ ಹಾಕೋಕ್ಕೆ ಗೊತ್ತಿದ್ರೆ ಸಾಕು. ಹೀಗೆ ಪಿಕಾಟ್ಸ್ ಹಾಕ್ಕೊಳ್ತಾ ಹೋಗೋದು ಅಷ್ಟೇ. ನಾನಿಲ್ಲಿ ಡಬಲ್ ಕ್ರೋಶೆಟ್ ವಿತ್ ಪಿಕಾಟ್ಸ್ ಹಾಕಿದ್ದೀನಿ ಅಲ್ಲ. ನಿಮಗೆ ಈ ಕಂಬ ಸ್ವಲ್ಪ ಇನ್ನೂ ಲೆಂತಿ ಬೇಕು ಅಂದರೆ ನೀವು ತ್ರಿಬಲ್ ಕ್ರೋಶೆಟ್ ವಿತ್ ಪಿಕಾಟ್ಸ್ ಕೂಡ ಹಾಕೋಬೋದು. ಇಲ್ಲ ನನಗೆ ಪಿಕಾಟ್ಸ್ ಹಾಕೋಕ್ಕೆ ಬರಲ್ಲ ಅಂದರೆ ಜಸ್ಟ್ ಹೀಗೆ ಡಬಲ್ ಕ್ರೋಶೆಟ್ ಹಾಕ್ಕೊಳ್ತಾ ಹೋದ್ರೂ ಆಗುತ್ತೆ. ಆದರೆ ಈ ಪಿಕಾಟ್ಸ್ ಹಾಕಿರೋದ್ರಿಂದ ಅದು ಸ್ವಲ್ಪ ಫ್ಲವರ್ ಲುಕ್ಕಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಅನ್ಬೋದು. ನೋಡಿ 5 ಕಂಬ ಆಗಿದೆ ಅಲ್ಲ. ಈಗ ಮತ್ತೆ ಕುಚ್ಚಾಕೋಕ್ಕೋಸ್ಕರ ನಾನಿಲ್ಲಿ 2 ಚೈನ್ನ ಹಾಕ್ಕೊಳ್ತೀನಿ. ಮತ್ತು ನೀಡಲ್ ಮೇಲೆ ದಾರ ತಂದು ಸ್ವಲ್ಪ ಗ್ಯಾಪಿಗೆ ಇಲ್ಲಿ ಒಂದು ಡಬಲ್ ಕ್ರೋಶೆಟ್ನ ಹಾಕ್ಕೊಳ್ಳೋ ಅಂಥದ್ದು. ಮತ್ತು 3 ಚೈನ್ ಈ ಗ್ಯಾಪಿಗೆ ಹೋಗಿ ಒಂದು ಲಾಕ್ ಮಾಡ್ಕೊಳ್ಳೋದು. ಸೊ ಹೀಗೆ ಮತ್ತೆ 5 ಡಬಲ್ ಕ್ರೋಶೆಟ್ ವಿತ್ ಪಿಕಾಟ್ಸ್ ಬೀಡು, 5 ಡಬಲ್ ಕ್ರೋಶೆಟ್ ವಿತ್ 2 ಚೈನ್. ಹೀಗೆ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗೋದು. ತುಂಬಾ ಚೆನ್ನಾಗಿ ಬರುತ್ತೆ ಅನ್ಬೋದು ಈ ಡಿಸೈನು. ಬನ್ನಿ ಸ್ಯಾರಿ ಪೂರ್ತಿ ಹೀಗೆ ಕಂಟಿನ್ಯೂ ಮಾಡೋಣ. ನೀವು ಹೀಗೆ ಸ್ಯಾರಿ ಪೂರ್ತಿ ಕಂಟಿನ್ಯೂ ಮಾಡಿ. ನಾನು ಸ್ವಲ್ಪ ಡಿಸ್ಟೆನ್ಸ್ವರೆಗೂ ಹೀಗೆ ಕಂಟಿನ್ಯೂ ಮಾಡ್ತಾ ಬರ್ತೀನಿ. ಬೀಡ್ ಲಾಕ್ ಮಾಡೋದನ್ನ ಇನ್ನೊಂದ್ಸಲ ತೋರಿಸ್ತೀನಿ ನೋಡಿ. ನಾನು ಇಲ್ಲಿ 5 ಬೀಡ್ ಇನ್ಸರ್ಟ್ ಮಾಡಿದ್ದೀನಲ್ಲ, ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿದ್ದೀನಿ. ನಂತರ ಇಲ್ಲಿ ಒಂದು ಥ್ರೆಡ್ ಕಾಣ್ತಿದೆ ನೋಡಿ. ಈ ಥ್ರೆಡ್ ಒಳಗಿಂದ ನಾವು ನೀಡಲ್ನ ಪಾಸ್ ಮಾಡಿ ಒಂದು ಲಾಕ್ ಮಾಡ್ಕೋಬೇಕು ನೋಡಿ. ಹೀಗೆ ಲಾಕ್ ಮಾಡಿಕೊಂಡ್ರೆ ಇದು ನಿಮಗೆ ಸ್ಟಾರ್ ಶೇಪಲ್ಲಿ ಹೀಗೆ ಚೆನ್ನಾಗಿ ಕಾಣುತ್ತೆ. ಮತ್ತು ನೀಡಲ್ ಮೇಲೆ ದಾರ ತಂದು ಸ್ವಲ್ಪ ಡಿಸ್ಟೆನ್ಸ್ ಬಿಟ್ಟು ಇಲ್ಲಿ ಒಂದು ಡಬಲ್ ಕ್ರೋಶೆಟ್ ಕಂಬನ ಹಾಕ್ಕೊಳ್ತೀನಿ. ಮತ್ತು 3 ಚೈನ್ ಹಾಕೋದು. ಆ ಕಂಬದ ಪಕ್ಕ ಹೋಗಿ ಒಂದು ಪಿಕಾಟ್ಸ್ನ ಹಾಕೊಳ್ಳೋದು. ನಿಮಗೆ ಡಿಸೈನ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ತುಂಬಾ ಈಸಿ ಅಂತ ಅನ್ಬೋದು. ನೀವು ಒಂದ್ಸಲ ಹೀಗೆ ಟ್ರೈ ಮಾಡಿ ನೋಡಿ. ನಿಮಗೆ ಅರ್ಜೆಂಟ್ ಯಾವ್ದಾದ್ರು ಸೀರೆಗೆ ಏನಾದ್ರು ಕುಚ್ಚಾಕಬೇಕು, ನನಗೆ ಟೈಮ್ ಇಲ್ಲ ಆದರೆ ಇಮಿಡಿಯೇಟಾಗಿ ಬೇಕು ಯಾರಾದರೂ ಕೇಳಿದ್ದಾರೆ ಅಂತ ಹೇಳಿದ್ರೆ ಈ ಡಿಸೈನ್ನ ಪ್ರಿಫರ್ ಮಾಡಿ ಅರ್ಧ ಗಂಟೆ ಒಳಗೆಲ್ಲ ಈ ಡಿಸೈನ್ನ ಹಾಕಿ ಕಂಪ್ಲೀಟ್ ಮಾಡಿಬಿಡ್ಬೋದು. ನೋಡಿ ನಾನು ಇಲ್ಲಿ 3 ಡಬಲ್ ಕ್ರೋಶೆಟ್ ವಿತ್ ಪಿಕಾಟ್ಸ್ ಹಾಕಿದ್ದೀನಿ. ಯಾಕಂತ ಹೇಳಿದ್ರೆ ಸ್ಟಾರ್ಟಿಂಗಲ್ಲೂ ಅಷ್ಟೇ 3 ಡಬಲ್ ಕ್ರೋಶೆಟ್ ವಿತ್ ಪಿಕಾಟ್ಸ್ ಹಾಕಿದ್ದೀನಲ್ಲ. ಸೊ ಇಲ್ಲಿ ನಾನು 2 ಚೈನ್ ಹಾಕಿ ದಾರಾನ ಕಟ್ ಮಾಡ್ತೀನಿ. ನೀಡಲಿಂದ ದಾರಾನ ತೆಗೆದ್ರೆ ದಾರ ಹೀಗೆ ಟೈಟ್ ಆಗುತ್ತೆ ನೋಡಿ. ಡಿಸೈನ್ ಸಿಂಪಲ್ಲಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಕ್ಯೂಟಾಗಿ ಅಂತೇಳಿ. ನಾನಿಲ್ಲಿ ಕಾಪರ್ ಕಲರ್ ಬೀಡನ್ನ ಬಳಸಿದ್ದೀನಿ ಅಲ್ವಾ. ನೀವು ಬೇಕಾದರೆ ಸಿಲ್ವರು ಅಥವಾ ಗೋಲ್ಡು ಯಾವುದಾದ್ರು ಕಲರ್ ಬೀಡನ್ನ ಬಳಸ್ಬೋದು. ಅಂದರೆ ಸ್ಯಾರಿ ಬಾರ್ಡರ್ ಮ್ಯಾಚಿಂಗ್ ಮಾಡಿ ನೀವು ಬೀಡನ್ನ ಬಳಸಿ ತುಂಬಾ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ನಾನು ಕಾಂಟ್ರಾಸ್ಟ್ ಕಾಂಬಿನೇಷನಲ್ಲಿ ಕುಚ್ಚನ್ನ ಕಟ್ಟಿ ತೋರಿಸ್ತೀನಿ. ಇದಕ್ಕೆ ತುಂಬ ಚಿಕ್ಕದಾಗಿ ಕುಚ್ಚನ್ನ ಹಾಕೋಬೇಕು. ಸೊ ಇದಲ್ವ ಡಿಸೈನ್. ಹೀಗೆ ಬ್ಯಾಕ್ ಸೈಡಿಂದ ನಾನು ಕುಚ್ಚನ್ನ ಹಾಕ್ತೀನಿ. ನಾನಿಲ್ಲಿ ಕುಚ್ಚು ಕಟ್ಟಕ್ಕೆ ನೋಡಿ ಕಾಪರ್ ಜರಿನೇ ಬಳಸ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಬೀಡ್ ಕಾಪರ್ ಬಳಸಿರೋದ್ರಿಂದ ಮ್ಯಾಚಿಂಗ್ ಆಗಿ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಕಾಪರ್ ಜರಿನೇ ಬಳಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತೇಳಿ. ನಾನಿಲ್ಲಿ ಪುಟ್ಟ ಕುಚ್ಚನ್ನ ಕಟ್ಟಿದ್ದೀನಿ, ಬೇಬಿ ಕುಚ್ಚು ಥರ. ಯಾಕಂತ ಹೇಳಿದ್ರೆ ಇದಕ್ಕೆ ಮ್ಯಾಚಿಂಗ್ ಆಗಿ ಚೆನ್ನಾಗಿರುತ್ತೆ ಅಂತೇಳಿ. ಹಾಗೆ ನಾನಿಲ್ಲಿ ಹೇಳಿದ್ನಲ್ಲ ಕಾಪರ್ ಜರಿನ ಬಳಸಿ ಕುಚ್ಚನ್ನ ಕಟ್ಟಿರೋ ಅಂಥದ್ದು. ನಾನಿಲ್ಲಿ 100 ಎಳೆ ದಾರನ ತೊಗೊಂಡು ಕುಚ್ಚು ಕಟ್ಟಿದ್ದೀನಿ. ನೋಡಿ ಡಿಸೈನ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ತುಂಬಾ ಕ್ಯೂಟಾಗಿ ಬಂದಿದೆ. ನಿಮಗೆಲ್ಲ ಈ ಸ್ಯಾರಿ ಕುಚ್ಚು ಡಿಸೈನ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ತುಂಬಾ ಸಿಂಪಲ್ಲಾಗಿ ಹಾಕುವಂತಹ ಡಿಸೈನ್ ಇದು. ನೋಡಿ ಬ್ಯಾಕ್ ಸೈಡ್ ಹೀಗೆ ಬರುತ್ತೆ, ಇದು ಫ್ರಂಟ್ ಸೈಡು. ತುಂಬಾ ಸಿಂಪಲ್ಲಾಗಿ ಬೇಗ ಹಾಕೊಳ್ಳೋ ಅಂತಹ ಸ್ಯಾರಿ ಕುಚ್ಚು ಡಿಸೈನ್. ನಿಮ್ಮೆಲ್ಲರಿಗೂ ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ.
ನಿಮ್ಮೆಲ್ಲರಿಗೂ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್.